ದೃಷ್ಟಿ ಸರಿ ಇರುವ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವುದು ಸುಲಭ. ಅಂಥದ್ರಲ್ಲಿ ಅಂಧ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವುದು ಜೊತೆಗೆ ಹೊರ ರಾಜ್ಯ ಮತ್ತು ಜಿಲ್ಲೆಗಳಲ್ಲಿ ನಡೆಯುವ ಟೂರ್ನಮೆಂಟ್ಗಳಿಗೆ ಅವರನ್ನ ಕರೆದುಕೊಂಡು ಹೋಗುವುದಂತೂ ಸಾಹಸವೇ ಸರಿ. ಇಂತಹ ಸಂದಿಗ್ಧ ಸನ್ನಿವೇಶಗಳಲ್ಲಿ ಮಕ್ಕಳಿಗೆ ತರಬೇತಿ ನೀಡುವ ಅಂಧ ಕ್ರೀಡಾಪಟುಗಳ ಪಾಲಿನ ದ್ರೋಣಾಚಾರ್ಯ ಶಿಕ್ಷಕರೊಬ್ಬರ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಶಾರದಾ ದೇವಿ ಕೇಂದ್ರದಲ್ಲಿ ಆದರ್ಶ ಮಾರ್ಗದರ್ಶಕ, ಶಿವಮೊಗ್ಗದಲ್ಲಿ ಅಂಧ ಮಕ್ಕಳ ಬದುಕಿಗೆ ಬೆಳಕಾದ ಶಿಕ್ಷಕ. ಅಂಧ ಮಕ್ಕಳಿಗೆ ಕ್ರಿಕೆಟ್ ಹೇಳಿಕೊಡುತ್ತಿರುವಂತಹ ಇವರ ಹೆಸರು ಸುರೇಶ್. ಶಿವಮೊಗ್ಗದ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರದಲ್ಲಿ ದೈಹಿಕ ಶಿಕ್ಷಕರಾಗಿ 30ಕ್ಕೂ ಹೆಚ್ಚು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅಂಧ ಮಕ್ಕಳ ಪಾಲಿಗೆ ಅಕ್ಷರಶಃ ದ್ರೋಣಾಚಾರ್ಯರಾಗಿ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದು, ಇವರ ಕೈಯಲ್ಲಿ ಕಲಿತ ಕ್ರೀಡಾಪಟುಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದಿದ್ದಾರೆ. ಹೌದು, ಇತ್ತೀಚೆಗಷ್ಟೇ ಅಂಧರ ವಿಶ್ವಕಪ್ ಗೆದ್ದ ತಂಡದಲ್ಲಿದ್ದ ಶಿವಮೊಗ್ಗ ಜಿಲ್ಲೆ ರಿಪ್ಪಣಪೇಟೆಯ ಕಾವ್ಯ ಸಹ ಇವರ ಗರಡಿಯಲ್ಲೇ ಪಳಗಿದವಳು. ದೈಹಿಕ ಶಿಕ್ಷಕ ಸುರೇಶ್ ಅಂಧ ಮಕ್ಕಳ ಪಾಲಿಗೆ ಬೆಳಕಾಗಿದ್ದಾರೆ. ಪ್ರತಿದಿನ ನಸುಕಿನಲ್ಲಿ ಮಕ್ಕಳಿಗೆ ವ್ಯಾಯಾಮ, ಕ್ರೀಡಾ ತರಬೇತಿ ನೀಡಿ ಶಾಲೆಯಲ್ಲಿ ಬಾಲಕರ ಕ್ರಿಕೆಟ್ ತಂಡ ಹಾಗೂ ಬಾಲಕಿಯರ ತಂಡವನ್ನು ಕಟ್ಟಿ ಬೆಳೆಸಿದ್ದಾರೆ. ಸುರೇಶ್ ಗರಡಿಯಲ್ಲಿ ಬೆಳೆದ ಕ್ರಿಕೆಟರ್ ಕಾವ್ಯ ಶಬ್ದವೇದಿ ವಿದ್ಯೆಯ ಮೂಲಕ ಭಾರತ ತಂಡದಲ್ಲಿ ಆಟವಾಡಿದ್ದಾರೆ. ವಿಶ್ವಕಪ್ ಮುಡಿಗೇರಿಸಿಕೊಂಡ ತಮ್ಮ ಶಿಷ್ಯ ಬಗ್ಗೆ ಸುರೇಶ್ ಮೆಚ್ಚುಗೆಯನ್ನು ಮಾತನಾಡಿದ್ದಾರೆ. ಸಾಮಾನ್ಯ ಕ್ರೀಡಾಪಟುಗಳಿಗೆ ಸಿಗುವಂತಹ ಗೌರವ ಪುರಸ್ಕಾರ ನಮ್ಮ ಅಂಧ ಕ್ರೀಡಾಪಟುಗಳಿಗೂ ಕೂಡ ಸಿಗಬೇಕು ಎಂಬ ಕನಸನ್ನ ಬಿಚ್ಚಿಟ್ಟಿದ್ದಾರೆ ಸುರೇಶ್. ತುಂಬಾ ಸಂತೋಷ ಆಗ್ತಿದೆ ಸರ್. ಯಾಕಂದ್ರೆ ನಮ್ಮ ಟೀಚರ್ಸ್ಗೆ ಅಂದ್ರೆ ನಮ್ಮ ಶಿಕ್ಷಕರಿಗೆ ನಮ್ಗೆ ಅದಕ್ಕಿಂತ ತೃಪ್ತಿ ಇನ್ನೊಂದಿಲ್ಲ. ಅದ್ರ ಜೊತೆ ಆಟ ಆಡಿ ಅವರೊಂದು ಏನೊಂದು ಲೈಫ್ ಸೆಟ್ಲ್ ಆಗ್ಬಿಟ್ರೆ ಮತ್ತೆ ಇನ್ನೂ ತುಂಬಾ ಸಂತೋಷ ಆಗುತ್ತೆ ಸರ್. ಸವಾಲು ತುಂಬಾ ಇರುತ್ತೆ. ಜೊತೆಗೆ ಇನ್ನೊಂದು ಏನಂದ್ರೆ, ನೀವು ಗೊತ್ತಿರಬಹುದು ನಿಮಗೆ, ನಾರ್ಮಲ್ ಕ್ರಿಕೆಟ್ ಆಡಿದ್ರೆ ಅವರು ಒಂದು ಮ್ಯಾಚ್ 2 ಮ್ಯಾಚ್ ಆಡ್ಬಿಟ್ರೆ ಲೈಫೇ ಸೆಟ್ಲ್ ಆಗ್ಬಿಡ್ತಾರೆ. ಬಟ್ ನಮ್ಮ ಮಕ್ಕಳಿಗೆ ತುಂಬಾ ಅಂದ್ರೆ ಫೈನಾನ್ಷಿಯಲಿ ತುಂಬಾ ಕಷ್ಟ. ಹಾಗೆ ತುಂಬಾ ಸಹಕಾರ ಮಾಡಬೇಕು. ಎಲ್ಲ ನಿಮ್ಮಂತ ಇದರಿಂದ ಮೀಡಿಯಾದಿಂದ ಎಲ್ಲ ಹೇಳಿ ಅವರಿಗೊಂದು ಪ್ರೋತ್ಸಾಹ ಸಿಗೋ ಹಾಗೆ ಮಾಡಬೇಕು. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಕೂಲ್ ಲೆವೆಲ್ ಅಲ್ಲಿ ಚೆನ್ನಾಗಿ ಎಲ್ಲ ಸ್ಕೂಲಲ್ಲೆಲ್ಲ ಮಾಡಿ ಪ್ರಿಪೇರ್ ಮಾಡಿ ಬಿಡ್ತೀವಿ. ಶಾರದಾದೇವಿ ಅಂಧರ ವಿಕಾಸ ಕೇಂದ್ರದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಅಂಧ ಮಕ್ಕಳು ಉಚಿತ ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲಿ ತೊಡಗಿದ್ದಾರೆ. ಇಲ್ಲಿ ಕಲಿತಿರುವಂತಹ ಅಂಧ ಮಕ್ಕಳು ಕ್ರೀಡೆ ಮೂಲಕ ಮಿನುಗೆ ಅನೇಕರು ಸರ್ಕಾರಿ ನೌಕರಿ ಪಡೆದುಕೊಂಡಿದ್ದಾರೆ. 2 ಬಾರಿ ಅಂಧರ ಕ್ರಿಕೆಟ್ ಪುರುಷರ ವಿಭಾಗದಲ್ಲಿ ವಿಶ್ವಕಪ್ ಗೆದ್ದ ಅಂದಿನ ಭಾರತ ತಂಡದ ನಾಯಕ ಶೇಖರ್ ನಾಯಕ್, ವೀರೇಶ್, ರವಿ ಎಸ್ ಕೂಡ ಸುರೇಶ್ ಗರಡಿಯಲ್ಲಿ ಬೆಳೆದಿದ್ದವರು. ಪ್ರಸ್ತುತ ಶಾರದಾದೇವಿ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವಂತಹ ತಿಪ್ಪೇಸ್ವಾಮಿ ಕ್ರಿಕೆಟ್ ಮತ್ತು ಚೆಸ್ನಲ್ಲಿ ಭಾರತೀಯ ತಂಡದಲ್ಲಿ ಆಟವಾಡುತ್ತಿದ್ದಾನೆ. ಇದೇ ವಿದ್ಯಾರ್ಥಿ ಫುಟ್ಬಾಲ್ನಲ್ಲಿ ರಾಜ್ಯ ತಂಡದ ಕ್ಯಾಪ್ಟನ್ ಆಗಿದ್ದಾನೆ. ಸರ್, ನಾನು ಇಲ್ಲಿ ಸ್ಕೂಲಿಗೆ ಬಂದು 10 ವರ್ಷ ಆಯ್ತು. 10 ವರ್ಷದಿಂದನೂ ನಾನು ಮೇಲೆ ಆಡ್ತಾ ಇದ್ದೀನಿ. ಎಲ್ಲ ಅಣ್ಣರ ಜೊತೆ ಎಲ್ಲ ಆಡ್ತಿದ್ದೆ. ನನಗೆ ಸರ್ ಅಥ್ಲೆಟಿಕ್ಸ್ ಅಲ್ಲಿ ಫಸ್ಟ್ ಕರೆದು ಆಡ್ಸಿದ್ರು. ಆಮೇಲೆ ನಾನು ಅಥ್ಲೆಟಿಕ್ಸ್, ರನ್ನಿಂಗು, ಜೌಲಿನು, ಶಾರ್ಟ್ ಪುಟ್ಟು, ಆಮೇಲೆ ಇಂಡೋರ್ ಗೇಮ್ ಅಲ್ಲಿ ಚೆಸ್ಸು, ಆಮೇಲೆ ನಾನು ಫುಟ್ಬಾಲ್ ಆಡಿದ್ದೀನಿ. ನ್ಯಾಷನಲ್ ಲೆವೆಲ್ ಆಡಿದ್ದೀನಿ. ಅದರಲ್ಲಿ ಕ್ಯಾಪ್ಟನ್ ಆಗಿದ್ದೆ. ಆಮೇಲೆ ಕ್ರಿಕೆಟ್ ಇಲ್ಲಿ ನಾನು 4 ವರ್ಷ 5 ವರ್ಷದಿಂದ ಕ್ರಿಕೆಟ್ ಟೂರ್ನಮೆಂಟ್ಗಳು ಎಲ್ಲೆಲ್ಲಿ ಇರ್ತಾವ ಅಲ್ಲೆಲ್ಲ ಹೋಗ್ತೀನಿ. ತಮ್ಮ ಸೇವಾ ಅವಧಿಯಲ್ಲಿ ಸಾವಿರಾರು ಅಂಧ ಮಕ್ಕಳಿಗೆ ಕ್ರಿಕೆಟ್ ಸೇರಿ ವಿವಿಧ ಕ್ರೀಡೆಯಲ್ಲಿ ಪರಿಣಿತಿ ಪಡೆದಿದ್ದಾರೆ. ತಮ್ಮ ಶಿಷ್ಯರ ಪಾಲಿಗೆ ಸುರೇಶ್ ದ್ರೋಣಾಚಾರ್ಯರಂತೆಯಾಗಿದ್ದಾರೆ. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ದೃಷ್ಟಿ ಸರಿ ಇರುವ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವುದು ಸುಲಭ. ಅಂಥದ್ರಲ್ಲಿ ಅಂಧ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವುದು ಜೊತೆಗೆ ಹೊರ ರಾಜ್ಯ ಮತ್ತು ಜಿಲ್ಲೆಗಳಲ್ಲಿ ನಡೆಯುವ ಟೂರ್ನಮೆಂಟ್ಗಳಿಗೆ ಅವರನ್ನ ಕರೆದುಕೊಂಡು ಹೋಗುವುದಂತೂ ಸಾಹಸವೇ ಸರಿ. ಇಂತಹ ಸಂದಿಗ್ಧ ಸನ್ನಿವೇಶಗಳಲ್ಲಿ ಮಕ್ಕಳಿಗೆ ತರಬೇತಿ ನೀಡುವ ಅಂಧ ಕ್ರೀಡಾಪಟುಗಳ ಪಾಲಿನ ದ್ರೋಣಾಚಾರ್ಯ ಶಿಕ್ಷಕರೊಬ್ಬರ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಶಾರದಾದೇವಿ ಕೇಂದ್ರದಲ್ಲಿ ಆದರ್ಶ ಮಾರ್ಗದರ್ಶಕ, ಶಿವಮೊಗ್ಗದಲ್ಲಿ ಅಂಧ ಮಕ್ಕಳ ಬದುಕಿಗೆ ಬೆಳಕಾದ ಶಿಕ್ಷಕ.
ಅಂಧ ಮಕ್ಕಳಿಗೆ ಕ್ರಿಕೆಟ್ ಹೇಳಿಕೊಡುತ್ತಿರುವಂತಹ ಇವರ ಹೆಸರು ಸುರೇಶ್. ಶಿವಮೊಗ್ಗದ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರದಲ್ಲಿ ದೈಹಿಕ ಶಿಕ್ಷಕರಾಗಿ 30ಕ್ಕೂ ಹೆಚ್ಚು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅಂಧ ಮಕ್ಕಳ ಪಾಲಿಗೆ ಅಕ್ಷರಶಃ ದ್ರೋಣಾಚಾರ್ಯರಾಗಿ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದು, ಇವರ ಕೈಯಲ್ಲಿ ಕಲಿತ ಕ್ರೀಡಾಪಟುಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದಿದ್ದಾರೆ. ಹೌದು, ಇತ್ತೀಚೆಗಷ್ಟೇ ಅಂಧರ ವಿಶ್ವಕಪ್ ಗೆದ್ದ ತಂಡದಲ್ಲಿದ್ದ ಶಿವಮೊಗ್ಗ ಜಿಲ್ಲೆ ರಿಪ್ಪಣಪೇಟೆಯ ಕಾವ್ಯ ಸಹ ಇವರ ಗರಡಿಯಲ್ಲೇ ಪಳಗಿದವಳು. ದೈಹಿಕ ಶಿಕ್ಷಕ ಸುರೇಶ್ ಅಂಧ ಮಕ್ಕಳ ಪಾಲಿಗೆ ಬೆಳಕಾಗಿದ್ದಾರೆ. ಪ್ರತಿದಿನ ನಸುಕಿನಲ್ಲಿ ಮಕ್ಕಳಿಗೆ ವ್ಯಾಯಾಮ, ಕ್ರೀಡಾ ತರಬೇತಿ ನೀಡಿ ಶಾಲೆಯಲ್ಲಿ ಬಾಲಕರ ಕ್ರಿಕೆಟ್ ತಂಡ ಹಾಗೂ ಬಾಲಕಿಯರ ತಂಡವನ್ನು ಕಟ್ಟಿ ಬೆಳೆಸಿದ್ದಾರೆ. ಸುರೇಶ್ ಗರಡಿಯಲ್ಲಿ ಬೆಳೆದ ಕ್ರಿಕೆಟರ್ ಕಾವ್ಯ ಶಬ್ದವೇದಿ ವಿದ್ಯೆಯ ಮೂಲಕ ಭಾರತ ತಂಡದಲ್ಲಿ ಆಟವಾಡಿದ್ದಾರೆ. ವಿಶ್ವಕಪ್ ಮುಡಿಗೇರಿಸಿಕೊಂಡ ತಮ್ಮ ಶಿಷ್ಯ ಬಗ್ಗೆ ಸುರೇಶ್ ಮೆಚ್ಚುಗೆಯನ್ನು ಮಾತನಾಡಿದ್ದಾರೆ. ಸಾಮಾನ್ಯ ಕ್ರೀಡಾಪಟುಗಳಿಗೆ ಸಿಗುವಂತಹ ಗೌರವ ಪುರಸ್ಕಾರ ನಮ್ಮ ಅಂಧ ಕ್ರೀಡಾಪಟುಗಳಿಗೂ ಕೂಡ ಸಿಗಬೇಕು ಎಂಬ ಕನಸನ್ನ ಬಿಚ್ಚಿಟ್ಟಿದ್ದಾರೆ ಸುರೇಶ್. ತುಂಬಾ ಸಂತೋಷ ಆಗ್ತಿದೆ ಸರ್. ಯಾಕಂದ್ರೆ ನಮ್ಮ ಟೀಚರ್ಸ್ಗೆ ಅಂದ್ರೆ ನಮ್ಮ ಶಿಕ್ಷಕರಿಗೆ ನಮ್ಗೆ ಅದಕ್ಕಿಂತ ತೃಪ್ತಿ ಇನ್ನೊಂದಿಲ್ಲ. ಅದ್ರ ಜೊತೆ ಆಟ ಆಡಿ ಅವರೊಂದು ಏನಾದ್ರು ಲೈಫ್ ಸೆಟ್ಲ್ ಆಗ್ಬಿಟ್ರೆ ಮತ್ತೆ ಇನ್ನೂ ತುಂಬಾ ಸಂತೋಷ ಆಗುತ್ತೆ ಸರ್. ಸವಾಲು ತುಂಬಾ ಇರುತ್ತೆ. ಜೊತೆಗೆ ಇನ್ನೊಂದು ಏನಂದ್ರೆ, ನೀವು ಗೊತ್ತಿರ್ಬೋದು ನಿಮಗೆ, ನಾರ್ಮಲ್ ಕ್ರಿಕೆಟ್ ಆಡಿದ್ರೆ ಅವರು ಒಂದು ಮ್ಯಾಚ್ 2 ಮ್ಯಾಚ್ ಆಡ್ಬಿಟ್ರೆ ಲೈಫೇ ಸೆಟ್ಲ್ ಆಗ್ಬಿಡ್ತಾರೆ. ಬಟ್ ನಮ್ಮ ಮಕ್ಕಳಿಗೆ ತುಂಬಾ ಅಂದ್ರೆ ಫೈನಾನ್ಷಿಯಲಿ ತುಂಬಾ ಕಷ್ಟ. ಹಾಗೆ ತುಂಬಾ ಸಹಕಾರ ಮಾಡಬೇಕು. ಎಲ್ಲ ನಿಮ್ಮಂತ ಇದರಿಂದ ಮೀಡಿಯಾದಿಂದ ಎಲ್ಲ ಹೇಳಿ ಅವರಿಗೊಂದು ಪ್ರೋತ್ಸಾಹ ಸಿಗೋ ಹಾಗೆ ಮಾಡಬೇಕು. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಕೂಲ್ ಲೆವೆಲ್ ಅಲ್ಲಿ ಚೆನ್ನಾಗಿ ಎಲ್ಲ ಸ್ಕೂಲಲ್ಲೆಲ್ಲ ಮಾಡಿ ಪ್ರಿಪೇರ್ ಮಾಡಿ ಬಿಡ್ತೀವಿ. ಶಾರದಾದೇವಿ ಅಂಧರ ವಿಕಾಸ ಕೇಂದ್ರದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಅಂಧ ಮಕ್ಕಳು ಉಚಿತ ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲಿ ತೊಡಗಿದ್ದಾರೆ. ಇಲ್ಲಿ ಕಲಿತಿರುವಂತಹ ಅಂಧ ಮಕ್ಕಳು ಕ್ರೀಡೆ ಮೂಲಕ ಮಿನುಗೆ ಅನೇಕರು ಸರ್ಕಾರಿ ನೌಕರಿ ಪಡೆದುಕೊಂಡಿದ್ದಾರೆ. 2 ಬಾರಿ ಅಂಧರ ಕ್ರಿಕೆಟ್ ಪುರುಷರ ವಿಭಾಗದಲ್ಲಿ ವಿಶ್ವಕಪ್ ಗೆದ್ದ ಅಂದಿನ ಭಾರತ ತಂಡದ ನಾಯಕ ಶೇಖರ್ ನಾಯಕ್, ವೀರೇಶ್, ರವಿ ಎಸ್ ಕೂಡ ಸುರೇಶ್ ಗರಡಿಯಲ್ಲಿ ಬೆಳೆದಿದ್ದವರು. ಪ್ರಸ್ತುತ ಶಾರದಾದೇವಿ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವಂತಹ ತಿಪ್ಪೇಸ್ವಾಮಿ ಕ್ರಿಕೆಟ್ ಮತ್ತು ಚೆಸ್ನಲ್ಲಿ ಭಾರತೀಯ ತಂಡದಲ್ಲಿ ಆಟವಾಡುತ್ತಿದ್ದಾನೆ. ಇದೇ ವಿದ್ಯಾರ್ಥಿ ಫುಟ್ಬಾಲ್ನಲ್ಲಿ ರಾಜ್ಯ ತಂಡದ ಕ್ಯಾಪ್ಟನ್ ಆಗಿದ್ದಾನೆ. ಸರ್, ನಾನು ಇಲ್ಲಿ ಸ್ಕೂಲಿಗೆ ಬಂದು 10 ವರ್ಷ ಆಯ್ತು. 10 ವರ್ಷದಿಂದನೂ ನಾನು ಮೇಲೆ ಆಡ್ತಾ ಇದ್ದೀನಿ. ಎಲ್ಲ ಅಣ್ಣರ ಜೊತೆ ಎಲ್ಲ ಆಡ್ತಿದ್ದೆ. ನನಗೆ ಸರ್ ಅಥ್ಲೆಟಿಕ್ಸ್ ಅಲ್ಲಿ ಫಸ್ಟ್ ಕರೆದು ಆಡ್ಸಿದ್ರು. ಆಮೇಲೆ ನಾನು ಅಥ್ಲೆಟಿಕ್ಸ್, ರನ್ನಿಂಗು, ಜೌಲಿನು, ಶಾರ್ಟ್ ಪುಟ್ಟು, ಆಮೇಲೆ ಇಂಡೋರ್ ಗೇಮ್ ಅಲ್ಲಿ ಚೆಸ್ಸು, ಆಮೇಲೆ ನಾನು ಫುಟ್ಬಾಲ್ ಆಡಿದ್ದೀನಿ. ನ್ಯಾಷನಲ್ ಲೆವೆಲ್ ಆಡಿದ್ದೀನಿ, ಅದರಲ್ಲಿ ಕ್ಯಾಪ್ಟನ್ ಆಗಿದ್ದೆ. ಆಮೇಲೆ ಕ್ರಿಕೆಟ್ ಇಲ್ಲಿ ನಾನು 4 ವರ್ಷ 5 ವರ್ಷದಿಂದ ಕ್ರಿಕೆಟ್ ಟೂರ್ನಮೆಂಟ್ಗಳು ಎಲ್ಲೆಲ್ಲಿ ಇರ್ತಾವ ಅಲ್ಲೆಲ್ಲ ಹೋಗ್ತೀನಿ. ತಮ್ಮ ಸೇವಾ ಅವಧಿಯಲ್ಲಿ ಸಾವಿರಾರು ಅಂಧ ಮಕ್ಕಳಿಗೆ ಕ್ರಿಕೆಟ್ ಸೇರಿ ವಿವಿಧ ಕ್ರೀಡೆಯಲ್ಲಿ ಪರಿಣಿತಿ ಪಡೆದಿದ್ದಾರೆ. ತಮ್ಮ ಶಿಷ್ಯರ ಪಾಲಿಗೆ ಸುರೇಶ್ ದ್ರೋಣಾಚಾರ್ಯರಂತೆಯಾಗಿದ್ದಾರೆ.